ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. BSc ನರ್ಸಿಂಗ್ ಈ ವರ್ಷ 2024ರಲ್ಲಿ BSc ನರ್ಸಿಂಗ್ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಗೋರ್ಮೆಂಟ್ ಸೀಟು ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಹೋಗಬೇಕು ಅಂದರೂ ಕೂಡ ಡೈರೆಕ್ಟಾಗಿ ನೀವು ಪ್ರೈವೇಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು ಅಂದರೂ ಕೂಡ 2023ರಿಂದ ಒಂದು ಹೊಸ ನೀತಿ ಜಾರಿಯಾಗಿರೋದು. ಕಂಪಲ್ಸರಿಯಾಗಿ ನೀವು KCET ಎಕ್ಸಾಮನ್ನು ಅಟೆಂಡ್ ಮಾಡಿರಲೇಬೇಕು. KCET ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕಲೇಬೇಕು, ಪ್ಲಸ್ ಎಕ್ಸಾಮನ್ನು ಅಟೆಂಡ್ ಮಾಡಲೇಬೇಕು. ಅಂದರೆ ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಸೀಟನ್ನು ಕೂಡ ಪಡ್ಕೊಳ್ಬೋದು ಅಥವಾ ಗೋರ್ಮೆಂಟ್ ಸೀಟು ಕೂಡ ಅಪ್ಲಿಕೇಬಲ್ ಆಗ್ತೀರಾ. ಫೀಸ್ ಮಾತ್ರ ಏನಾಗುತ್ತೆ, ಗೋರ್ಮೆಂಟ್ ಕಾಲೇಜ್ಗಳನ್ನು ಬಿಟ್ಟು ಉಳುಕಿದ ಕಾಲೇಜುಗಳಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿಗೆ ಫೀಸನ್ನು ಈ ವರ್ಷ ಮಾಡಲಾಗಿದೆ, ಹೋದ ವರ್ಷದಿಂದ ಮಾಡಲಾಗಿದೆ. ಮಿನಿಮಮ್ ಪ್ರೈವೇಟ್ ಕಾಲೇಜಲ್ಲಿ ಫೀಸು 1,20,000ದಿಂದ 2 ಲಕ್ಷ ತನಕ ಫೀಸ್ಗಳನ್ನು ನಿಗದಿ ಮಾಡಲಾಗಿದೆ ಪ್ರೈವೇಟ್ ಕಾಲೇಜುಗಳಲ್ಲಿ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ನಿಮಗೆ 10,000 ತನಕ ಏನಾಗುತ್ತೆ ಫೀಸ್ ಅಪ್ಲಿಕೇಬಲ್ ಆಗುತ್ತೆ ಓನ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ. ಸೊ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ನಿಮ್ಗೆ 10ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 10/1/2024ರಿಂದ ಸ್ಟಾರ್ಟ್ ಆಗಿದೆ. ಅದು ಕೊನೆ ದಿನಾಂಕ ಅಂದರೆ 14/2/2024. ಓಕೆ, ಇಲ್ಲಿ ತನಕ ನೀವು ಕೊನೆ ಪೇಮೆಂಟನ್ನು ಮಾಡ್ಬೋದು. ಆಮೇಲೆ ಕೊನೆ ದಿನಾಂಕ 10/2/2024 ಅಂದರೆ ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ಕ್ಲೋಸ್ ಅಂದರೆ ಕರೆಕ್ಟ್ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಈಗಾಗಲೇ 10ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. 14ನೇ ತಾರೀಕು ತನಕ ನಿಮಗೆ ಪೇಮೆಂಟನ್ನು ಪೇ ಮಾಡಲಿಕ್ಕೆ 4 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಎಕ್ಸಾಮು ಬರೀಬೇಕಾಗುತ್ತೆ ನಿಮಗೆ. ಸೊ ಅದಕ್ಕೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 7/4 ಓಕೆ ಏಪ್ರಿಲ್ 7ನೇ ತಾರೀಕಿಗೆ ಬರುತ್ತೆ. ಆಮೇಲೆ 18 ಏಪ್ರಿಲಿಗೆ ಏನಾಗುತ್ತೆ ಅಂದರೆ ಎಕ್ಸಾಮ್ಗಳು ನಿಮಗೆ ಸಾಮಾನ್ಯ ಅಂದರೆ KCET ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ಇದು PUC ಮೇಲೆ BSc ನರ್ಸಿಂಗ್ ಮಾಡಬೇಕು ಅಂತಂದರೆ ನೆನಪಿಟ್ಟುಕೊಳ್ಳಿ, ಇವೆರಡು ಡೇಟ್ಗಳು ಇಂಪಾರ್ಟೆಂಟ್ ನಿಮಗೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಯಾರೆಲ್ಲ ಇನ್ನೂವರೆಗೆ ಅಪ್ಲಿಕೇಶನ್ ಹಾಕಿಲ್ಲ BSc ನರ್ಸಿಂಗ್ ಮತ್ತು PUC ಮೇಲೆ BPT BPO ಅಲೈಡ್ ಹೆಲ್ತ್ ಸೈನ್ಸ್ ಮಾಡಬೇಕು ಅಂದರೂ ಕೂಡ ಈ ಒಂದು CET ಅಪ್ಲಿಕೇಶನ್ ಹಾಕಿರಲೇಬೇಕು. ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು BPO BPTಗೆ CET ಎಕ್ಸಾಮ್ ಏನು ಕಂಪಲ್ಸರಿ ಇಲ್ಲ, ಆದರೆ ಅಪ್ಲಿಕೇಶನ್ ಹಾಕಿರಬೇಕಾಗುತ್ತೆ.